ಬನ್ನಿ ಬನ್ನಿ ಬನ್ನಿ. ಎಲ್ಲೋದ್ರು ಇವರು? ಜೊತೆಲೇ ಬಂದ್ರಲ್ಲ. ಅಮೂಲ್ಯ ಅವರೇ, ಅಮೂಲ್ಯ ಅವರೇ, ಲಕ 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 ವರ್ಷದಿಂದ ಈ ಥರ ಆ್ಯಕ್ಟ್ ಮಾಡಬೇಕು ಅಂತ ಆಸೆ ಇತ್ತು. ಏನೋ ಸಖತ್ತಾಗಿ ರಿಯಾಕ್ಷನ್ ಕೊಡ್ತಿದ್ದಾಳೆ. నన్ను పెళ్లి చేసుకుంటావా? రారా రారా రా 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 ಪಾಪ ಹುಡುಗ, ಇವಳು ಆಡ್ತಿರೋ ರೇಂಜ್ಗೆ ನಿನ್ ತಲೆ ಹೊಗೆ ಹಾಕಿಸ್ಕೊಳ್ಳಿಲ್ಲ ಅಂದ್ರೆ ಸಾಕು, ಮೊದಲು ಇವನನ್ನ ಇಲ್ಲಿಂದ ಓಡಿಸ್ಬೇಕು. ನಾನು ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಈ ಜನ್ಮದಲ್ಲಿ ನನಗೆ ಸಿಕ್ಕಿದ್ಯಾ? ಏನ್ರಿ ಇದು? ಏನ್ ನಡೀತಿದೆ ಇಲ್ಲಿ? ಅಯ್ಯೋ ಸರ್, ಅದೊಂದು ದೊಡ್ಡ ಕತೆ. ನಮ್ಮ ಅಕ್ಕಂಗೊಂದು ಪ್ರಾಬ್ಲಮ್ ಇದೆ. ಅವಳು ಯಾವ್ದಾದ್ರು ಮೂವಿನ ತುಂಬಾ ಇಷ್ಟಪಟ್ಟು ನೋಡಿದ್ರೆ ಅವಳು ಆ ಮೂವಿಲಿರೋ ಕ್ಯಾರೆಕ್ಟರ್ ತರಾನೇ ಆಗೋಗ್ಬಿಡ್ತಾಳೆ. ಈ ವಿಷಯನ ನಮ್ಮ ಅಪ್ಪ ಅಮ್ಮ ನಿಮ್ಮಿಂದ ಮುಚ್ಚಿಟ್ಟು ಮದುವೆ ಮಾತುಕತೆನ ಮಾಡ್ತಾ ಇದ್ದಾರೆ. ಏನ್ರಿ ಹೇಳ್ತಿದ್ದೀರಾ? ದಯವಿಟ್ಟು ಈ ವಿಷಯನ ನಾನು ನಿಮ್ಗೆ ಹೇಳ್ದೆ ಅಂತ ನಮ್ಮ ಅಪ್ಪ ಅಮ್ಮಂಗೆ ಹೇಳ್ಬೇಡಿ, ಆಯ್ತಾ? ನಿಮ್ಮನ್ನ ನೋಡಿ ನಂಗೆ ಪಾಪ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ಇವಳನ್ನ ನಾವು ಹೇಗೋ ಸುಧಾರಿಸ್ಕೋತೀವಿ, ಆದ್ರೆ ನಿಮ್ ಜೀವನ ಹಾಳಾಗೋದು ಸರಿ ಅಲ್ಲ ಅಲ್ವಾ ಸರ್? ಏನ್ರಿ ಇವ್ರು ಈ ತರ ಆಡ್ತಿದ್ದಾರೆ? ತಮಾಷೆ ಮಾಡ್ತಿಲ್ಲ ತಾನೆ? ಅಯ್ಯೋ, ಇದು ನನ್ ಕಾಮಿಡಿ ಅನ್ಕೊಂಡ್ರ? ಅಕ್ಕ ರೊಚ್ಚಿಗೆ ಎದ್ದೇಳ್ತಿದ್ದಾಳೆ. ಅವಳು ರೊಚ್ಚಿಗೆ ಎದ್ರೆ ರಕ್ತ ಕುಡಿದೇ ಬಿಡಲ್ಲ. ಇದೊಂದೇ ಅವಳಿಗೆ ಕೆಟ್ಟ ಗುಣ ಇರೋದು. ಇದೊಂದು ಬಿಟ್ರೆ ಚಿನ್ನದಂತ ಹುಡುಗಿ, ಈ ತರ ಹುಡುಗಿ ಇಡೀ ಜನ್ಮದಲ್ಲೇ ಸಿಗಲ್ಲ ನಿಮ್ಗೆ. ಇನ್ನೇನೋ ಮಾತು ನಿಂದು.
ನನ್ನ ಪ್ರೀತಿ ಇನ್ನೊಂದು ಹುಡುಗಿ ಜೊತೆ ನಲ್ಲೇ ಹೊಡಿತಾ ಇದ್ಯಾ? ಎಲ್ಲ ಈ ಕ್ಷಣದಲ್ಲೇ ನನ್ನ ಕತ್ತಿಗೆ ತಾಳಿ ಕಟ್ಬೇಕು. ಇಲ್ಲ ಅಂದ್ರೆ ನಿನ್ನ ಉಳ್ಸಲ್ಲ, ಆ ಹುಡುಗಿನ ಉಳ್ಸಲ್ಲ. ನನಗೆ ಬೆಳ್ಳಿ చేసుకోರಾ? ಅವಳಿಗೆ ಬಾಳ್ ಕೊಡಕ್ ಹೋಗಿ ನನ್ ಬಾಳ್ ಹಾಳಾಗ್ ಹೋಗುತ್ತೆ. ಬದುಕಿದ್ರೆ ಬೇಡ್ಕೊಂಡಾದ್ರೂ ತಿಂತೀನಿ, ನಿಮ್ ಸವಾಸ ಬೇಡಪ್ಪ. ರೌಡಿ ಬೇಬಿ ನಮ್ಮ ಮದ್ವೆ ಆಗೋದಕ್ಕೆ ನನ್ನ ಸುಳ್ಳೆ ಪುಳಿ ತರ ರೌಡಿ ಬೇಬರ್ ಆಗಿರ್ಬೇಕು. ಅದು ಬಿಟ್ಟು ಚಿಲ್ಟಾರಿ ಪುಲ್ಟಾರಿಗೆಲ್ಲ ಈ ಅಮ್ಮನೇ ಬೇಕಂತ. ನನ್ನ ಮಗನ ತಿರುಗಿ ನೋಡ್ದೆ ಮನೆ ಮುಂದ್ಗಡೆ ರೌಡಿ ಬೇಬಿ ಇದ್ದಾಳೆ, ಎಚ್ಚರಿಕೆಯಿಂದ ಬೋರ್ಡ್ ಹಾಕಿಸ್ಬಿಡ್ಲಾ? ನಿಂತ್ಕೊಳ್ಳಿ ಅವಳು ಅವಳು. ಲೇ ಹಳೆ ಮುದ್ಕಿ, ನೀನು ಇಷ್ಟು ಚೆನ್ನಾಗಿ ಕೆಟ್ಟದಾಗ ಕಾಣಿಸ್ತಿರೋದು ನೋಡೋದಕ್ಕೆ ನನಗೆ ಎಷ್ಟು ಖುಷಿ ಆಗ್ತದೆ ಗೊತ್ತಾ? ನಾಗವಲ್ಲಿ ಸುಂದ್ರಿ ಅಂದೆ ಕಣೆ, ನಾಗವಲ್ಲಿ ಸುಂದ್ರಿ ಅಂದೆ. ರಿಲ್ಯಾಕ್ಸ್ ರಿಲ್ಯಾಕ್ಸ್, ನಾಗವಲ್ಲಿ ಸುಂದ್ರಿ ಅಂದೆ. ಏನೇ ಹೇಳಿ, ನೀವು ತುಂಬಾ ತಮಾಷೆಗೆ ಮಾತಾಡ್ತೀರಾ. ಅಯ್ಯೋ, ನಾನು ನಾರ್ಮಲ್ ಆಗೇ ಮಾತಾಡ್ತಾ ಇದ್ದೀನಿ. ನಿಮ್ಗೆ ಯಾಕೆ ಹಾಗೆ ಅನ್ನಿಸ್ತಿದ್ಯೋ ಗೊತ್ತಿಲ್ಲ. ಹೋಗ್ಲಿ ಬಿಡಿ, ನಿಮಗೆ ಖುಷಿ ಆಗ್ತಿದ್ಯಲ್ಲ ಅಷ್ಟೇ ಸಾಕು. ನಾನು ಸುಮಾರು ವರ್ಷಗಳಿಂದ ಇದೇ ಮಾತನ್ನ ಇವಳಿಗೆ ಹೇಳ್ತಾನೆ ಇದ್ದೀನಿ, ಆದರೆ ಇವಳಿಗೆ ಅರ್ಥನೇ ಆಗ್ತಾ ಇಲ್ಲ. ಅಯ್ಯೋ, ಮಾತುಕತೆ ಮುಗ್ದೋಯ್ತಪ್ಪ. ಅಪ್ಪ ಅಮ್ಮ, ಈ ಸಂಬಂಧ ಆಗ್ಬರಲ್ಲ, ಬನ್ನಿ ಹೋಗೋಣ. ಅಯ್ಯೋ, ಏನಾಯ್ತಾ? ಯಾಕಪ್ಪ ಏನಾಯ್ತು? ಮಗನೇ ನಿಂತ್ಕೊಳ್ಳೋ, ನೋಡ್ತಾ ಇದ್ಯಾ? ನಿಂತ್ಕೊಳ್ಳೋ. ನಿಂತ್ಕೊಳ್ಳ, ಏನಾಯ್ತಾ? ಯಾಕೆ ನೋಡ್ತಾ ಇದ್ಯಾ? ನಿಂತ್ಕೊಳ್ಳಿ, ಯಾಕೆ ಹೋಗ್ತಾ ಇದ್ದೀರಾ? ಸ್ವಲ್ಪ ನಿಂತ್ಕೊಳ್ಳಿ, ಮಾತಾಡ್ಬೋದಲ್ಲ. ಹೋಗೋಗ್ಲಿ ಬಿಡಿಯಮ್ಮ, ಅವರಿಂದ ಉಪಯೋಗ ಏನೂ ಇಲ್ಲ. ಯಾಕಪ್ಪ, ಏನಾಯ್ತು? ಅಂಕಲ್ ಇಲ್ಲಿ ನೋಡಿ, ಅವ್ರ ಬಂಡವಾಳ ಗೊತ್ತಾಗದೆ. ಏನಾಯ್ತು? ನೋಡಪ್ಪ, ಮದುವೆ ಆಗ್ತೀನಿ ಅಂತ ನಂಬಿಸಿ ದುಡ್ಡು ಮಾಡೋದೇ ಇವ್ರ ದಂಧೆನ. ಈ ವಿಚಾರದಲ್ಲಿ ಒಂದ್ಸಲ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿದ್ರು, ಮತ್ತೆ ಅದೇ ಕೆಲಸ ಮಾಡ್ತಾ ಇದ್ದಾರಲ್ಲ. ಇದೆಲ್ಲ ನಿಜಾನ? ಅವ್ರಂತವ್ರ? ಹೌದು ಪರಿ, ಪೇಪರ್ನಲ್ಲಿ ಸುಮ್ಮನೆ ಸುದ್ದಿ ಬರುತ್ತಾ? ಎಂಥ ಅನ್ಯಾಯ ಆಗೋಗ್ತಿತ್ತು, ನಮ್ಮ ಅಮ್ಮು ಜೀವನ ಹಾಳಾಗ್ತಿತ್ತು. ರಾಜ, ಸರಿಯಾದ ಸಮಯಕ್ಕೆ ದಾಖಲೆ ತೋರಿಸಿ ಒಳ್ಳೆ ಕೆಲಸ ಮಾಡಿದೆಪ್ಪ. ಇಲ್ಲಾಂದ್ರೆ ಪರಿ ನಮ್ಮ ಅಮ್ಮನ ಬೈತಾ ಇರ್ತಿದ್ಲು. ಈ ಅಮ್ಮ ಯಾಕೆ ಅವನು ಹಂಗೆ ಓಡೋದ? ಏನು ಮಾಡಿದೆ ಅವನಿಗೆ? ಅವ್ನು ಏನಕ್ಕೆ ಬೇಕಾದರೂ ಓಡೋಗಿರ್ಲಿ, ಆದರೆ ಅವನ್ನ ಓಡಿಸಿ ನಾನು ಸರಿಯಾದ ಕೆಲಸನೇ ಮಾಡಿದ್ದೀನಲ್ವಾ? ಪಕ್ಕ 420 ಅವನು ಅಂತ ಗೊತ್ತಾಯ್ತಲ್ವಾ, ಇನ್ನೇನು? ನೀನು ಒಳಗಡೆ ಏನು ಕಿತಾಪತಿ ಮಾಡಿದ್ಯೋ ಅಂತ ನಾನು ಟೆನ್ಷನಲ್ಲೇ ಇದ್ದೆ. ಇವರಿಂಥ ಚಾಂಡಾಲ್ರು ಅಂತ ನನಗೆ ಗೊತ್ತಿದ್ರೆ ನಾನು ಮನೆಗೆ ಸೇರಿಸ್ತಾ ಇರಲಿಲ್ಲ. ನೀನು ಏನೇ ಮಾಡಿದ್ರು ಸರಿಯಾಗೇ ಮಾಡಿದ್ಯಾ ಅಂತ ಅನ್ನಿಸ್ತಾ ಇದೆ. ನಾನೇ ದಡ್ಡಿ, ಕೈಯಾರೆ ಮಕ್ಕಳ ಜೀವನನ ಹಾಳು ಮಾಡಿಬಿಡ್ತಿದ್ದೆ. ರೀ ಪ್ರದೀಪ್, ಇಂಥ ಸಂಬಂಧನ ಹಿಂಗೆ ಕರ್ಕೊಂಡು ಬರೋದು? ಹೆಣ್ಣೆತ್ತವ್ರನ್ನ ಬೀದಿಲಿ ನಿಲ್ಲಿಸ್ಬೇಕು ಅಂತಿದ್ದೀರಾ? ಮಂಜಣ್ಣ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಮೋಸ ಹೋದರಲ್ಲಿ ನಾನು ಒಬ್ಬ. ಇವರು ನನಗೂ ಸುಳ್ಳು ದಾಖಲೆಗಳು ಕೊಟ್ಟು ಯಾಮರ್ಸ್ಬಿಟ್ಟಿದ್ದಾರೆ. ಇಂಥವ್ರು ಒಬ್ರಿದ್ರೆ ನಮ್ಮ ಕಸ್ಬಿಗೆ ಕಲ್ಲು ಹಾಕ್ಬಿಡ್ತಾರೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇವ್ರು ಇಂಥ ಮಾನ್ಗೆಟ್ಟವ್ರು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ಮೇಲಾದರೂ ಹಿಂದೆ ಮುಂದೆ ವಿಚಾರಿಸಿ ಕೆಲಸ ಮಾಡಿ. ಮದುವೆ ಅನ್ನೋದು ತಮಾಷೆ ಅಲ್ಲ.
ಹೆಣ್ಣೆತ್ತವ್ರಿಗೆ ಮದುವೆ ಮಾಡೋದೇ ಸಾಧನೆ ಸಮಾಧಾನ ಎಲ್ಲ. ಭಾವನೆಗಳ ಜೊತೆ ಆಟ ಆಡಬೇಡಿ. ನನ್ನನ್ನು ಕ್ಷಮಿಸಿ. ಮೊದಲು ಈ ವಿಷಯನ ಮೇಡಮ್ಗೆ ಹೇಳ್ಬೇಕು. ಹೋದ ಕೆಲಸ ಏನಾಯ್ತು ಅಣ್ಣ? ಅದನ್ನ ಹೇಳೋಣ ಅಂತಾನೆ ಕಾಲ್ ಮಾಡಿದೆ. ಕೆಲಸ ಎಕ್ಕುಟ್ಟೋಯ್ತು. ಏನ್ರಿ ಬೊಗಳ್ತಾ ಇದ್ದೀರಾ? ಯಾಕೆ, ಏನಾಯ್ತು? ಪರಿಮಳ ಅವರ 2ನೇ ಮಗಳು ಸಾಮಾನ್ಯದವಳಲ್ಲ, ಟೆರರ್ ಅವಳು. ಇದೆಲ್ಲ ಅವಳು ಗಿಮಿಕ್ಕು. ನೀವು ಅವಳಿಗೆ ಅರ್ಥ ಮಾಡಿಸ್ಬೇಕು ತಾನೆ. ಅವಳು ಬಲೆ ಇದ್ದಾಳೆ ಅಂತ ನಾನು ನಿಮ್ಗೆ ಮುಂಚೆನೆ ಹೇಳಿದ್ನಲ್ಲ. ಹುಡ್ಗ ಎದ್ದಿರೋ ರೇಂಜ್ ನೋಡಿದ್ರೆ ನಾಳೆ ಜ್ವರ ಬಂದು ಮಲಗ್ತಾನಷ್ಟೇ. ನೀವು ಹೇಳಿದಕ್ಕಿನ್ನ ದೊಡ್ಡ ಪಟಾಕಿ ಇದು. ಸಾಕ್, ಬಾಯ್ ಮುಚ್ಚ್ರಿ. ನಾನು ಮುಂದೆ ಅವಳನ್ನ ಹೊಗಳಬೇಡಿ. ಕನ್ವಿನ್ಸ್ ಮಾಡೋ ಜಾಣ್ಮೆನ ನೀವು ತೋರಿಸಲಿಲ್ಲ ಅಂತ ಒಪ್ಕೊಳ್ಳಿ. ಅಯ್ಯೋ ಇಲ್ಲ ಮೇಡಮ್, ನಾನು ಎಲ್ಲ ಪ್ರಯತ್ನ ಮಾಡಿದೆ. ಆದ್ರೆ ಹುಡ್ಗ ಆಗ್ಲಿ ಅವ್ರ ಅಪ್ಪ ಅಮ್ಮ ಆಗ್ಲಿ ಯಾರು ಒಪ್ತಾ ಇಲ್ಲ. ಅವ್ರಿಗೆ ಮೊದಲು ಇಲ್ಲಿಂದ ಆಚೆ ಹೋದ್ರೆ ಸಾಕಿತ್ತು. ಅದು ಅಲ್ಲದೆ ಅವ್ರದ್ದೇನೋ ಪೊಲೀಸ್ ಕೇಸ್ ಇದೆಯಂತೆ. ಅದಕ್ಕೆ ನಾವು ರಿಸ್ಕ್ ತಗೊಳ್ಳಲ್ಲ ಸ್ವಾಮಿ ಅಂತ ಜಾಗ ಖಾಲಿ ಮಾಡಿಬಿಟ್ರು. ನನ್ನ ಪ್ರಯತ್ನ ನಾನು ಮಾಡಿದೆ, ವರ್ಕ್ ಆಗಲಿಲ್ಲ. ಏನೇ ಮಾಡಿದ್ರು ಎಲ್ಲ ನನಗೆ ಉಲ್ಟಾ ಹೊಡಿತಾ ಇದೆ ಅಲ್ವಾ? ಇದನ್ನೇ ಗೆಲುವು ಅಂತ ಅನ್ಕೋಬೇಡ. ಇದಿನ್ನೂ ಆರಂಭ ಅಷ್ಟೇ. ಅಸ್ಲಿ ಆಟನ ಇನ್ನು ಮುಂದೆ ಶುರು ಮಾಡ್ತೀನಿ. ಮಕ್ಕಳ ಪಾಲಿಗೆ ತಾಯಿನೇ ವಿಲ್ಲನ್ ಆಗ್ತಾ ಇದ್ದಾಳೆ. ವೇದಾಂತ್ ಮತ್ತು ಅಮೂಲ್ಯ ಮದುವೆ ಆಗಬೇಕು ಅಂದರೆ ಮೊದಲು ಈ ಸುಹಾಸಿನಿಗೆ ಬಿಸಿ ಮುಟ್ಟಿಸ್ಬೇಕು. ಎನಿವೆ ಥ್ಯಾಂಕ್ಸ್. ಕರೆಕ್ಟಾಗಿ ಪ್ರೂಫ್ ತೊಗೊಂಡು ಬಂದೆ, ಇಲ್ಲ ಸಮಸ್ಯೆ ಆಗ್ತಿತ್ತು. ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನಿಲ್ಲ. ನಿನಗೋಸ್ಕರ ನಾನು ಎಷ್ಟು ಮಾಡ್ದಿರ್ತೀನ. ಅದು ಬಿಡು, ಹುಡುಗನ ಬಗ್ಗೆ ಹಿಂಗೆ ಗೊತ್ತಾಗ್ತಿದ್ದಾಗೆ ನೀನು ಯಾಕೆ ಅಮ್ಮನ ಹತ್ರ ಈ ವಿಚಾರ ಹೇಳಿಲ್ಲ? ನಾನೇ ಮಾಡಿದ್ದಿದ್ರೆ ಮದುವೆ ನಿಲ್ಲಿಸೋದಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ ಅಂತ ಅಂದ್ಕೊಳ್ತಿದ್ರು. ಪೇಪರಲ್ಲಿ ಬಂದಿದ್ದು ಕೂಡ ಸುಳ್ಳು ಅಂತ ಅಂದ್ಕೊಳ್ತಿದ್ರು. ನಾನು ಅಮೂಲ್ಯನ ಪ್ರೀತಿಸ್ತೀನಿ ನಿಜ, ಆದರೆ ಅದರಿಂದ ಯಾರಿಗೂ ನೋವಾಗಬಾರ್ದು. ಸಂಬಂಧಗಳ ಮಧ್ಯೆ ಗಲಾಟೆ ಮನಸ್ತಾಪ ಇದು ಯಾವುದು ಆಗಬಾರ್ದು ಅನ್ನೋದೇ ನನ್ನ ಪಾಲಿಸಿ. ಅದಕ್ಕೆ ನಿನಗೆ ಹೇಳ್ದೆ. ನಿನಗೋಸ್ಕರ ಏನು ಬೇಕಿರೋ ಮಾಡ್ತೀನಣ್ಣ. ಇಲ್ಲಿ ಕೆಲಸನ ನೀನು ಮಾತ್ರ ಮಾಡೋದಕ್ಕೆ ಸಾಧ್ಯತೆ ಇತ್ತು. ಅದಕ್ಕೆ ನಿನಗೆ ಹೇಳ್ದೆ, ಅದನ್ನು ಬೇರೆ ರೀತಿ ನೀನು ಅರ್ಥ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆವತ್ತಿಂದ ಇವತ್ತುವರೆಗೂ ಒಂದೇ ರೀತಿ ಅರ್ಥ ಮಾಡ್ಕೊಂಡಿದ್ದೀನ. ನನ್ನ ಪಾಲಿಗೆ ನಿಂದೆ ಕಿತಾಪತಿನ ನೀನು ಬಂದಾಗಲೇ ಅನ್ಕೊಂಡೆ ನೀನೇನೋ ಮಾಡಕ್ಕೆ ಬಂದಿದ್ಯಾ ಅಂತ. ಕೊನೆಗೂ ಮದುವೆ ನಿಲ್ಲಿಸ್ಬಿಟ್ಟೆ ಅಲ್ಲ. ಆದರೆ ಇಂಥ ಕೆಳಮಟ್ಟಕ್ಕೆ ಇಳಿತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅಮ್ಮ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ವಿಷಯ ಏನು ಅಂದರೆ, ನೀನು ಸುಮ್ಮನಿರಿ ರಾಜ. ದೊಡ್ಡವ್ರ ಮನೆ ಹುಡುಗರಿಗೆ ಯಾವುದು ದೊಡ್ಡ ವಿಷಯ ಅಲ್ಲ. ನಮ್ಮಂಥ ಬಡವ್ರನ್ನ ಅವ್ರು ಹೇಗೆ ಬೇಕಾದ್ರೂ ನಡೆಸ್ಕೋತಾರೆ. ನೋಡ್ ವೇದಾಂತ್, ಇನ್ಯಾವತ್ತೂ ಅಮೂಲ್ಯನ ವಿಷಯಕ್ಕೆ ಈ ಕಡೆ ಮುಖ ಕೂಡ ಹಾಕ್ಬೇಡ. ನನ್ನ ಮಗಳನ್ನ ನಾನು ಯಾರಿಗೆ ಬೇಕಾದರೂ ಮದುವೆ ಮಾಡಿಕೊಡ್ತೀನಿ. ನಮ್ಮನೆ ಅಳಿ ಅಂದ್ರೆ ಅಣ್ಣ ನೀನು ಅಂತ ನಾನು ನಿನಗಿಷ್ಟು ಮರ್ಯಾದೆ ಕೊಟ್ಟಿದ್ದೀನಿ. ದಯವಿಟ್ಟು ಅದನ್ನು ಹಾಗೆ ಉಳಿಸ್ಕೊ. ನನಗೆ ಇಷ್ಟ ಮೇಲೆ ಏನು ಮಾತಾಡೋದಕ್ಕೆ ಇಷ್ಟ ಇಲ್ಲ.
ನಮ್ಮವರು ಆಗಿಂದ ಅವ್ರಿಬ್ರು ಫೋಟೋನ ಅಷ್ಟು ಡೀಪ್ ನೋಡ್ತಾ ಇದ್ದೀರಾ? ಸದ್ಯಕ್ಕೆ ನ್ಯೂಸಲ್ಲಿರೋದು ಇವರೇ ಅಲ್ವಾ, ಅದಕ್ಕೆ. ನೀನೇನೇ ಹೇಳೋ ಆದ್ಯಾ, ಇವರಿಬ್ರು ಲವ್ ಸ್ಟೋರಿ ಇದೆಯಲ್ಲ, ಎಲ್ಲರೂ ಲವ್ ಸ್ಟೋರಿ ಅಲ್ಲ, ಸಕ್ಕ ಡಿಫ್ರೆಂಟ್. ಡಿಫ್ರೆಂಟೇ. ಹಾಗೆಯೇ ಎಲ್ಲರ ಲವ್ ಸ್ಟೋರಿಗಿಂತ ಜಾಸ್ತಿ ಪ್ರಾಬ್ಲಮ್ ಇವ್ರ ಲವ್ ಸ್ಟೋರಿಯಲ್ಲಿದೆ. ಏನಾಗುತ್ತೆ ಅಂತೀಯಾ? ಚಿಕ್ಕಮ್ಮ ಒಪ್ಕೊಳ್ತಾರ? ಅದನ್ನ ನೀವು ಅವ್ರ ಹತ್ರನೇ ಕೇಳಬೇಕು. ಬಟ್ ನಾನು ಅನ್ಕೊಂಡಿದ್ದೆ ಅಮೂಲ್ಯನ ಒಪ್ಸೋಕ್ಕೆ ಕಷ್ಟ ಆಗತ್ತೆ ಅಂತ. ಆದರೆ ಲಾಸ್ಟ್ ಮಿನಿಟಲ್ಲಿ ಚಿಕ್ಕತ್ತೆ ಉಲ್ಟಾ ಹೊಡಿತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಜ ಆದ್ಯಾ, ನಾನು ಚಿಕ್ಕಮ್ಮ ಇಷ್ಟೊಂದು ಹಠ ಮಾಡ್ತಾರೆ ಅಂತ ಎಕ್ಸ್ಪೆಕ್ಟೇ ಮಾಡ್ತಿಲ್ಲ. ದೇವ್ರೆ, ಹೇಗಾದರೂ ಮಾಡಿ ಜೋಡಿನ ಒಂದ್ ಮಾಡಪ್ಪ. ಇವನು ನೋಡಿದ್ರು ಯಾರಾದರೂ ಹೇಳ್ತಾರೆ ಅಣ್ಣಂಗೆ ಅಮ್ಮನೇ ಸರಿ ಅಂತ. ಇವರಿಬ್ರು ಬೇರೆ ಬೇರೆಯವ್ರನ್ನ ಮದುವೆ ಆದರೆ 4 ಕುಟುಂಬದ ನೆಮ್ಮದಿ ಹಾಳಾಗತ್ತೆ. 4? ಯಾವುದೇ ಅದು? 1 ನಮ್ಮ ಮನೆದು, 2ನೇದು ಚಿಕ್ಕತ್ತೆ ಮನೆದು, ಮತ್ತೊಂದು ಅಮೂಲ್ಯ ಮದುವೆ ಆಗೋ ಹುಡುಗನ ಮನೆದು, ಆಮೇಲೆ ಅಣ್ಣ ಮದುವೆ ಆಗೋ ಹುಡುಗಿ ಮನೆದು. ಇವರಿಬ್ರು ಬೇರೆಯವ್ರನ್ನ ಮದುವೆ ಆಗ್ತಾರೆ ಅಂತ ಅನ್ಸುತ್ತಾ ನಿನಗೆ? ಅಷ್ಟೊಂದು ದೂರ ನಾನು ಯೋಚನೆ ಮಾಡ್ತಾ ಇಲ್ಲ. ಬಟ್ ಸದ್ಯಕ್ಕೆ ಅದ್ರ ಒಂದು 2 ಕೋರಿಕೆ. ಒಂದು, ಅಣ್ಣ ಅಮ್ಮ ಮದುವೆನ ಬೇಗ ಮಾಡಿಸು ಅಂತ. ಇನ್ನೊಂದು, ನನ್ನ ಗಂಡನ ಸ್ವಲ್ಪ ಬುದ್ಧಿ ಕೊಡು ಅಂತ. ಬುದ್ಧಿ ಸ್ವಲ್ಪ ಕಮ್ಮಿ ಅಲ್ವಾ, ಹಾಗೆ. ದೇವ್ರೆ, ಇನ್ನೊಂದಿರೋ ಮನ್ಸನ್ನ ಕೂಗ್ನ ಪ್ಲೀಸ್ ಕೇಳಿಸ್ಕೊಳಪ್ಪ, ಪ್ಲೀಸ್. ಅಗ್ಗಜ, ಲವ್ವಲ್ಲಿ ಇದೆಲ್ಲ ಕಾಮನ್. ಈಗ ಆಗ್ಬಾರ್ದೇನೋ ಆಗಿಲ್ಲ, ಇನ್ನೂ ಟೈಮ್ ಇದೆ. ಕೊನೆ ಕ್ಷಣದವರೆಗೂ ನಾವು ಹೋರಾಟ ಮಾಡ್ತಾನೆ ಇರಬೇಕು. ಇಷ್ಟು ಬೇಗ ಸೋಲ್ನ ಒಪ್ಕೊಳ್ಬೇಡ. ನಿನ್ನ ಜೊತೆ ನಾವೆಲ್ಲ ಇದ್ದೀವಿ. ಮತ್ತೊಮ್ಮೆ ಟ್ರೈ ಮಾಡೋಣ. ಅತ್ತೆ ಹಠ ದೊಡ್ಡದ, ನಮ್ಮ ಎಫರ್ಟ್ಸ್ ದೊಡ್ಡದ, ನೋಡೇ ಬಿಡೋಣ. ಇನ್ನೂ ರೌಡಿ ನಂದಿ ಮದುವೆ ಸ್ವಲ್ಪ ಲೇಟ್ ಆಗ್ಬೋದು, ಆದರೆ ನಿಮ್ಮಿಬ್ರಿಗೇನೆ ಮದುವೆ ಆಗೋದು. ನನ್ನ ಮನಸ್ಸು 1000 ಸಲ ಹೇಳ್ತಿದೆ ಅಗ್ರಜ, ನೀವಿಬ್ಬರೇ ಮದುವೆ ಆಗೋದು ಅಂತ. ನಾನು ಇನ್ನೇನಾದರೂ ತಪ್ಪು ಮಾತಾಡೋದಕ್ಕೆ ಮುಂಚೆ ದಯವಿಟ್ಟು ಇಲ್ಲಿಂದ ಹೊರಟೋಗು. ನಿಮಗೆ ನಾನು ಅಮೂಲ್ಯ ಮದುವೆ ಆಗೋದು ಇಷ್ಟ ಇಲ್ಲ ಅಂತ ನನಗೆ ಗೊತ್ತು. ಹಾಗಂತ ನಿಮ್ಮನ್ನ ಬಲವಂತವಾಗಿ ಒಪ್ಸೋದಕ್ಕೂ ನನಗೆ ಇಷ್ಟ ಇಲ್ಲ. ಅದರಿಂದ ಏನು ಸಾಧಿಸೋದಕ್ಕೂ ಆಗಲ್ಲ. ನಾನು ಅಮೂಲ್ಯನ ಮನ್ಸರು ಇಷ್ಟಪಟ್ಟಿದ್ದೀನಿ. ಅವಳು ಎಲ್ಲೇ ಇದ್ರೂ ಚೆನ್ನಾಗಿರ್ಲಿ ಅಂತಾನೆ ಬಯಸ್ತೇನೆ. ಈ ಹುಡುಗನ ನಾನು ಮುಂಚೆಲ್ಲೂ ನೋಡಿದ್ದೀನಿ ಅಂತ ಅನ್ನಿಸ್ತು. ಆಮೇಲೆ ಗಾಟನು ನನ್ನ ಫ್ರೆಂಡ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂತ. ಅವನಿಗೆ ಈಗ ಆಲ್ರೆಡಿ ಮದುವೆ ಆಗಿದೆ ಅನ್ನೋ ಡೌಟ್ ನನಗಿತ್ತು. ಅದಕ್ಕೆ ಧ್ರುವನ ಚೆಕ್ ಮಾಡೋದಕ್ಕೆ ಕಳಿಸಿದೆ. ನೀನು ಉದ್ದೇಶ ಒಳ್ಳೇದಾಗಿದ್ದಿದ್ರೆ ಈ ವಿಷಯನ ಮೊದಲೇ ಹೇಳಬೇಕಾಗಿತ್ತು. ಅದನ್ನ ಬಿಟ್ಟು ನಮ್ಮ ಜೊತೆಗೆ ಆ ಹುಡುಗನಿಗೆ ನೀನು ಸ್ವಾಗತ ಕೊಡ್ತಾ ಇದೆಯಾ? ನಿಮ್ಮ ಮನಸ್ಸಲ್ಲಿ ನನ್ನ ಬಗ್ಗೆ ಬೇರೆ ಅಭಿಪ್ರಾಯ ಇದೆ ಅಮ್ಮ. ನಾನು ಏನೇ ಹೇಳಿದ್ರು ನೀವು ಅದನ್ನು ತಪ್ಪಾಗಿ ತಿಳ್ಕೊಳ್ತೀರ. ನನ್ನ ಉದ್ದೇಶ ಒಳ್ಳೇದಾಗಿದ್ರು ಅದು ನಿಮಗೆ ಬೇರೆ ಥರ ಕಾಣುತ್ತೆ. ಅದಕ್ಕೆ ನಾನು ಸುಮ್ಮನೆ ಅವ್ನು ನೋಡೋಗಿದ್ದಕ್ಕೂ ಧ್ರುವ ಪ್ರೂಫ್ ತಂದಿದ್ದಕ್ಕೂ ಒಂದೇ ಆಯಿತು.